ಯಾವ ಸಿನಿಮಾ ನೋಡಿ ನಯನ ಅವರು ತುಂಬಾ ಹೆದರ್ಕೊಂಡಿದ್ರು? ಕಾಂತಾರ ಸಿನಿಮಾ ನೋಡಿ ಹೆದರ್ಕೊಂಡಿದ್ರ? ಯಾಕೆ? ಅದು ಥಿಯೇಟರ್ ನೋಡಿದಾಗ ಬ್ಯಾಂದಾಗ ನೀವೇನ್ ಚಿಕ್ಕ ಮಗು ಹೇಳ್ರಿ, ಅದಕ್ಕೆಲ್ಲ ಹೆದರ್ಕೋತಾರೆ ಸರ್. ಹಂಗಾರೆ ಇವ್ರಿಗೆ ದೇವಭೂತ ಪಿಕ್ಚರ್ ತೋರ್ಸಂಗೆ ಇಲ್ಲ ನಾವು. ನಿಮಗ್ ನಿದ್ದೆಗೆಡಿಸ್ಬಿಡ್ತಾರೆ ಸರ್. ಈ ಸಿನಿಮಾ ನೋಡ್ಕೊಂಬಂದ್ ಮನೇಲಿ ಏನಿತ್ತು ರಿಯಾಕ್ಷನ್ ಇವ್ರದ್ದು? ಅಲ್ಲಿ ಫಿಲಮ್ ಅಲ್ಲೇ ರಿಯಾಕ್ಷನ್ ಜಾಸ್ತಿ ಇತ್ತು. ಥಿಯೇಟ್ರಲ್ಲೇ ಅರ್ಧ ಫಿಲಮ್ ನೋಡ್ಲಿಲ್ಲ, ಮತ್ತೆ ಇನ್ನೊಂದ್ಸತಿ ಇನ್ನೊಂದೊಂದು ವಾರ ಬಿಟ್ಟು ಮತ್ತೆ ಹೋಗಿದ್ದು. ಏನ್ ಮಾಡಿದ್ರು? ಅಳಕ್ ಶುರು ಮಾಡ್ಬಿಟ್ರ? ಇಲ್ಲ, ಒಂದ್ಸತಿ ಭಯ ಆಗ್ಬಿಡ್ತು. ಭಯ ಆಗೋಯ್ತಾ? ಫಸ್ಟ್ ಟೈಮ್ ನೋಡೋವಾಗ ಭಯ ಆಯ್ತು. ಎದ್ ಬಂದ್ಬಿಟ್ರ? ಎದ್ ಬಂದಿಲ್ಲ, ಅಲ್ಲೇ ಕುತ್ಕೊಂಡಿದ್ದೆ, ಅಷ್ಟು ಗಮನ ಕೊಟ್ಟು ನೋಡ್ಲಿಲ್ಲ, ಅದಕ್ಕೆ ಸೆಕೆಂಡ್ ಟೈಮ್ ಹೋಗಿದ್ದು. ಸರ್, ಇವರು ನಿದ್ದೆನಲ್ಲಿ ಕೆಟ್ಟ ಕನ್ಸ್ಕೊಂಡು ಕಿಟಾರ್ ಅಂತ ಕಿರ್ಚಿ ಎದ್ದು ನಿಮಗೆ ಗಾಬರಿ ಮಾಡಿ ಅಂದ್ರೆ ಸ್ಟಾರ್ಟಿಂಗು ಹಂಗೆ ಎದ್ಬಿಡ್ಸ್ತಾ ಇದ್ಲು. ನಾನು ಬೆಳಗ್ಗೆ ಬಂದು ಬೈತಾ ಇದ್ದ, ಆಮೇಲೆ ಅವಳೊಬ್ಳು ಕುತ್ಕೊಂಡಾಳೆ ಎದ್ದು. ಏನ್ ಬರುತ್ತೆ ನಿಮ್ ಕನ್ಸಲ್ಲ ಅಂತದೆಲ್ಲ? ಏನಿಲ್ಲ, ಇವರೇ ಗುಮ್ಮ ಕಾಡ್ತಾರೆ. ಯಜಮಾನ್ರೆ ಗುಮ್ಮ ಕಾಡ್ತಾರ ಅನ್ಸುತ್ತೆ. ಪಾಪ ಜಯರಾಮ್ ಅವರು ಮನೆಯೆಲ್ಲ ಕಟ್ಸ್ಕೊಟ್ಟು ಕರ್ನಾಟಕದ ಮುಂದೆ ಹಿಂಗೆ ಅನ್ನಿಸ್ಕೋಬೇಕು, ಇವರೇ ನನಗೆ ಗುಮ್ಮ ಥರ ಕಾಡ್ತಾರೆ ಅಂತ. ಪಾಪ ರೀ, ಏನ್ರಿ ರೆಪ್ಯುಟೇಷನ್ ಆನ್ ಮಾಡ್ತೀರಲ್ಲ ಯಜಮಾನ್ರೆ. ಏನಿಲ್ಲ ಮೇಡಮ್. ಸರ್, ನಿಮ್ಗೆ ಯಾವ ವಿಷಯದ ಬಗ್ಗೆನೂ ಭಯ ಇಲ್ವಾ? ಹಂಗೇನಿಲ್ಲ. ಅವ್ರು ಹೆದ್ರಲ್ಲ ಮ್ಯಾಮ್. ಹೆದ್ರಲ್ಲ? ನನ್ನನ್ನು ಎದುರಿಸ್ತಾರ ಅಷ್ಟೇ. ನೀವು ಹೆದರ್ಕೋತೀರಾ ನೈನಾ? ಅದು ಪಾಯಿಂಟ್. ಹೆದರ್ಸ್ತಾರ ಅವರು, ನೀವು ಹೆದರ್ತೀರಾ? ಅವ್ರಿಗೆ ಮಾತ್ರ, ಕರೆಕ್ಟ್. ಯಾರಿಗೂ ಹೆದ್ರಲ್ಲ. ದೊಡ್ಡ ಮುಂದಿನ ಪ್ರಶ್ನೆಗೆ ಹೋಗೋಣ. ನಯನ ಅವರು ಜಾಸ್ತಿ ಯಾವ ಸೋಷಿಯಲ್ ಮೀಡಿಯಾ ಆ್ಯಪ್ನ ಯೂಸ್ ಮಾಡ್ತಾರೆ? ಇನ್ಸ್ಟಾಗ್ರಾಮು ಪರವಾಗಿಲ್ವೇ? ಅಂದರೆ ದಿನದಲ್ಲಿ ಎಷ್ಟೊತ್ತು ಅದನ್ನ ನೋಡ್ತಾ ಕೂತಿರ್ತಾರೆ ಸರ್? ಫ್ರೀ ಇದ್ದಾಗೆಲ್ಲ ನೋಡ್ತೀನಿ. ಅವ್ರನ್ನ ತಾನೇ ಕೇಳಿದ್ದು ನಾನು ಇವಾಗ, ನೀವು ಯಾಕೆ ಉತ್ತರ ಕೊಡ್ತೀರಾ? ಹೇಳಿ ಸರ್. ಫ್ರೀ ಇದ್ದಾಗ ಆಲ್ಮೋಸ್ಟ್ ಅದೇ ನೋಡೋದು ಸರ್. ಇದು ರೀಲ್ಸ್ ಎಲ್ಲ ಮಾಡ್ತಾರಾ? ರೀಲ್ಸ್ ಎಲ್ಲ ಹೆವಿ ಫ್ಯಾನ್ಸೇ ಇದಾರೆ ಅವರಿಗೆ. ಅವ್ರ ಫ್ಯಾಮಿಲಿ ಅವರೆಲ್ಲ ನೀನು ಸ್ಟೇಟಸ್ ಹಾಕೇ ಇಲ್ವಲ್ಲ ನೀನು ರೀಲ್ಸ್ ಅಂತೆಲ್ಲ ಈ ತರ ಉರ್ದುಂಸೋರು. ಸರ್, ನಿಮ್ಮನ್ನು ಸೇರಿಸ್ಕೋತಾರ ರೀಲ್ಸ್? ನನಗೂ ಸೇರಿಸ್ಕೊಂತಾರೆ. ನಾನು ಈಗೀಗ ಜಾಸ್ತಿ ಹೋಗಲ್ಲ. ಏನೇನ್ ಮಾಡ್ಸಿದಾರ ನಿಮ್ಮ ಹತ್ರ? ಸುಮಾರು ನೋಡಿದ್ರೆ 100-200 ಇದಾವೆ. ಡ್ಯಾನ್ಸ್ ಮಾಡ್ಸಿದೀರಾ? ಇಲ್ಲ, ಆಕ್ಟಿಂಗ್ ಮಾಡಿಸ್ತೀನಿ, ಅಷ್ಟು ಕಾಟ ಕೊಡಲ್ಲ ಮ್ಯಾಮ್. ಡ್ಯಾನ್ಸ್ಗಿಂತ ಆಕ್ಟಿಂಗು. ಪಾಪ ಕೆಲಸ ಬಿಟ್ಟು ನಿಮ್ ಜೊತೆ ಆಕ್ಟಿಂಗ್ ಮಾಡ್ಕೊಂಡು ಇವಾಗ ಮಾಡ್ತಾ ಇಲ್ಲ ಮ್ಯಾಮ್ ಅವರು. ಯಾಕೆ? ಏನೋ ಗೊತ್ತಿಲ್ಲ, ಇಂಟ್ರೆಸ್ಟ್ ನೀವು ಮಾಡ್ತಾ ಇದ್ದೀರಾ? ನಾನು ಮಾಡ್ತೀನಿ. ನಿಜ ಹೇಳಿ, ಈ ಹೊಸ ಮನೆದು ಎಷ್ಟು ರೀಲ್ಸ್? ಒಂದು 25-30 ಮಾಡಿರ್ಬೋದು. ಒಂದು ತಿಂಗಳಾಯ್ತಲ್ಲ ಮ್ಯಾಮ್. ಗೊತ್ತಾಯ್ತು. ಅಲ್ಲ, ಗೃಹ ಪ್ರವೇಶದ 25 ಇದೆಯಾ ಅಥವಾ ಬರೀ ಮನೆ? ಗೃಹ ಪ್ರವೇಶದಲ್ಲಿ ಮಾಡಕ್ ಬಿಡ್ಲಿಲ್ಲ ಮ್ಯಾಮ್ ಅವರು. ಯಾಕೆ ಸರ್? ಕೆಲಸ ಇರುತ್ತೆ, ಜನ ಬಂದಿರ್ತಾರೆ. ಹಂಗೆ ಅಲ್ಲ, ಅವತ್ತು ಲಕ್ಷಣವಾಗಿ ರೆಡಿ ಆಗಿರ್ತಾರ, ಅವತ್ತು ಮಾಡಕ್ ಬಿಡ್ಲಿಲ್ಲ. ಆದ್ರೂ ಮಾಡ್ಕೊಂಡಿದ್ರು ಗ್ಯಾಪಲ್ಲಿ. ನಿಮ್ಮನ್ನು ಸೇರಿಸ್ಕೊಂಡ್ರಾ? ನಾನು ಬಂದೇ ಇಲ್ಲ, ಅದ್ರ ಹತ್ರನೇ ಹೋಗಿಲ್ಲ. ಸುದ್ದಿಗೆ ಬರಬೇಡ ನೀನು. ಮನೆ ಕಟ್ಟಾಗಿದೆ, ನೀನು ಏನಾನ ಮಾಡ್ಕೋ ಅಂತಾರ. ಓಕೆ.